ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Ro. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಓಕೆ. ಗೋಲ್ಡ್ ಒಂದು ಎಂಟ್ರಿ ಕೊಟ್ಟಿದ್ದೆ, ಅದು ಟಾರ್ಗೆಟ್ಸ್ ಬಂದಾವೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಬ್ಬ ಫ್ರಾಡ್ ಇದ್ದಾನೆ ನೋಡಿ. ಈ ಫ್ರಾಡ್ ಹೆಸರು ವಿಜಯ್ ಅಂತೇಳಿ, ಓಕೆ. ಇವನು ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ದಾನೆ, ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾನೆ. ನಾವು BN Ro ಕಡೆಯಿಂದ ನಿಮಗೆ ಕಾಲ್ಸ್ ಕೊಡ್ತೀವಿ, ನಿಮಗೆ ಟೀಚಿಂಗ್ ಮಾಡ್ತೀವಿ, ಓಕೆ, ನಿಮ್ಮ ಪರ್ಸ್ನಲಾಗಿ ಗೈಡ್ ಮಾಡ್ತೀವಿ ಅಂತೇಳಿ ಈ ಥರ ಮೆಸೇಜ್ ಮಾಡ್ತಿದ್ದಾನೆ ಇವನು. ಅದು ನಮ್ಮ ಹೆಸರು ಯೂಸ್ ಮಾಡ್ತಿದ್ದಾನೆ ನೋಡಿ, ಇಲ್ಲಿ BN Ro ಕಡೆಯಿಂದ ಅಂತೇಳಿ. ಇದರಲ್ಲಿ ಇನ್ನೊಂದು ಏನಂದರೆ, ಈ ಫ್ರಾಡ್ ಎಲ್ಲಿದ್ದಾನೆ ಗೊತ್ತಾ, ನಮ್ಮ ಚಾನಲಲ್ಲೇ ಇದ್ದಾನೆ ನೋಡಿ. ಇಲ್ಲಿ ನಮ್ಮ ಚಾನಲಲ್ಲೇ ಜಾಯ್ನ್ ಆಗಿದ್ದಾನೆ. ನಾವು ಚಾನಲಲ್ಲಿ ಏನು ಶೇರ್ ಮಾಡ್ತೀವಿ, ಇದನ್ನು ಬೇರೆಯವ್ರಿಗೆ ನಾನು ನಿಮಗೆ ಟೀಚ್ ಮಾಡ್ತೀನಿ, ಕಾಲ್ಸ್ ಕೊಡ್ತೀನಿ ಅಂತೇಳಿ ಬೇರೆಯವ್ರಿಗೆ ಯಾಮರ್ಸೋಕ್ಕೆ ನಮ್ಮ ಚಾನಲಲ್ಲಿ ಇದ್ಕೊಂಡು ಇಲ್ಲಿಂದ ಇದೇ ಚಾನಲಲ್ಲಿರೋರಿಗೆ ಮೆಸೇಜ್ ಮಾಡ್ತಿದ್ದಾನೆ, ಓಕೆ. ಇಂಥ ಫ್ರಾಡ್ಗಳಿಗೆ ಏನು ಹೇಳೋಣ, ರೈಟ್. ಇವನಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚಾರ್ಜ್ ಮಾಡ್ಬೋದು, ಬಟ್ ಆ ಮಟ್ಟಕ್ಕೆ ಮಾತಾಡಿದ್ರೆ ನಮಗೆ ಬೆಲೆ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಫ್ರಾಡ್ ಅವ್ರು ಯಾರಾದರೂ ನಿಮಗೆ ಮೆಸೇಜ್ ಮಾಡಿದ್ರೆ ಕೇರ್ಫುಲ್ ಆಗಿರಿ. ನಿಮಗೆಲ್ಲರಿಗೂ ಗೊತ್ತು, BN Ro ಅನ್ನೋದು, ಇವ್ನು ರಿಮೂವ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ನೋಡ್ಕೊಳ್ಳಿ. BN Ro ಅನ್ನೋದು ಯಾರೊಬ್ಬರಿಗೂ ಫೋನ್ ಮಾಡಿ ನಾವು ಕಾಲ್ಸ್ ಕೊಡ್ತೀವಿ, ನಾವು ನಿಮಗೆ ಟೀಚಿಂಗ್ ಮಾಡ್ತೀವಿ, ಇದು ನಾವು BN Ro ಕಡೆಯಿಂದ ಮಾತಾಡ್ತಿದ್ದೀವಿ, ನಾವು ಯಾರಿಗೂ ಮಾಡಲ್ಲ, ರೈಟ್. ಒಬ್ರಿಗೂ ಮಾಡಲ್ಲ. ನಾನು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳಲ್ಲ. ಇನ್ನು ಬೇರೆಯವ್ರಿಗೆ ಕಾಲ್ ಕೊಡ್ತೀವಿ ಅಂತ ಜಾಯ್ನ್ ಆಗಿ ಅನ್ನೋದು ಕೇಳೋದು ಇಂಪಾಸಿಬಲ್, ಅದು ಮಾಡೋದೇ ಇಲ್ಲ. ನಮ್ಮ BN Ro ಆಫೀಸ್ ನಂಬರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ದಿಸ್ ಈಸ್ ಮೈ ನಂಬರ್. ಇಲ್ಲಿ ನಂಬರ್ ಬರುತ್ತಲ್ಲ, ಇದೇ ನಮ್ಮ ನಂಬರ್. ಈ ನಂಬರಿಂದ ಏನಾದರೂ ರಿಪ್ಲೈ ಬಂದರೆ, ಚಾಟಿಂಗ್ ಬಂದರೆ ಮಾತ್ರ ನೀವು BN Ro ಅಂತ ತಿಳ್ಕೊಳ್ಳಿ. ಈ ಥರ ಫ್ರಾಡ್ಗಳು ಹೆಸರು ಹಾಕ್ಕೊಳ್ಳೋಕ್ಕೂ ಧೈರ್ಯ ಇರಲ್ಲ, ಅವ್ರ ಮೊಬೈಲ್ ನಂಬರ್ ತೋರ್ಸೋಕ್ಕೆ ಧೈರ್ಯ ಇರಲ್ಲ. ಈ ಥರ ಚಾನಲಲ್ಲಿ ಸೇರ್ಕೊಂಡು ಚಾನಲ್ನ ಇನ್ನೊಬ್ಬರನ್ನ ಯಾಮಾರ್ಸಕ್ಕೆ ನೋಡ್ತಿರ್ತಾರೆ. ಈ ಥರದವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇದೇನು ಕೇಳ್ತಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಒಂದು ಅವೇರ್ನೆಸ್, ಯಾರಾದರೂ ಈ ಥರ ಫ್ರಾಡ್ ಕೈಯಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂತ. ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಮೆಸೇಜಸ್ ಮಾಡಲ್ಲ, ಓಕೆ. ಈಗ ಅನಾಲಿಸಿಸ್ ಪ್ಲೇ ಮಾಡ್ತೀನಿ. ನಿನ್ನೆ ಏನು ಹೇಳಿದ್ದೀನಿ, ಗೋಲ್ಡ್ ಇವತ್ತು ಏನು ಬಂದಿದೆ ಇಲ್ಲ ನೋಡೋಣ. ಒಂದು ಸಲ ನೋಡ್ಕೊಳ್ಳಿ. ಇದು ಎಷ್ಟೇ ಅನಾಲಿಸಿಸ್ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದೆ, ನೀವು ನೋಡ್ಕೋಬೋದು. ಬೆಳಿಗ್ಗೆ ಎಲ್ಲ ಟ್ರೇಡ್ ಮಾಡಿದ್ವಿ, ಅದು ಅಪ್ಡೇಟ್ ತೋರಿಸ್ತೀನಿ ಆಮೇಲೆ. ಅದಾದಮೇಲೆ ಈಗ ಡೈರೆಕ್ಷನಲ್ ಟ್ರೇಡು ಇಲ್ಲಿದೆ ನೋಡಿ. ರೈ ಕ್ರಾಸ್ ಅದಕ್ಕೆ ಬೆಳಿಗ್ಗೆಯಿಂದ ಕಾಯ್ಕೊಂಡಿರ್ತೀವಿ. ಇವಾಗ ಫಸ್ಟ್ ಟಾರ್ಗೆಟ್ ಹತ್ರ ಇದೆ, ಓಕೆ. ಈಗ ನಮ್ಮ SL ಇಲ್ಲಿಗೆ ಬಂದಿರುತ್ತೆ. ಇದು ಎಷ್ಟು ಮೇಲೆ ಹೋಗುತ್ತೋ ಅಷ್ಟು TSL ಮಾಡ್ತಾ ಹೋಗ್ತೀವಿ. ನೋಡಿದ್ರಲ್ವ, ಇದು ನೆನ್ನೆ ನಾವು ಗೋಲ್ಡ್ ಬಗ್ಗೆ ಅನಾಲಿಸಿಸ್ ಮಾಡಿದ್ದು, ಡೈರೆಕ್ಷನಲ್ ಟ್ರೇಡ್ ಅಂತ. ಇಲ್ಲಿವರೆಗೂ ನಮ್ಮ ಟಾರ್ಗೆಟ್ 4780 ಟಾರ್ಗೆಟ್, ಓಕೆ. ಇದು ನೆನಪಿಟ್ಕೊಳ್ಳಿ. ಇವತ್ತು ಚಾರ್ಟ್ ಮೇಲೆ ನೋಡೋಣ, ರಿಸಲ್ಟ್ ಏನಾಗಿದೆ ನೋಡೋಣ. ಇದು ನೋಡಿ ಗೋಲ್ಡ್ ಚಾರ್ಟ್. ಇದು ನೆನ್ನೆ ಅನಾಲಿಸಿಸ್ ಮಾಡಬೇಕಾದ್ರೆ ಇಲ್ಲಿತ್ತು ಚಾರ್ಟ್ ಟಾರ್ಗೆಟ್ ಹತ್ರ. ಇದು ನಮ್ಮ ಟಾರ್ಗೆಟ್ಸ್ ಹೇಳಿದ್ವಿ, ಇಲ್ಲಿವರೆಗೂ ಬರುತ್ತೆ ಅಂತ. ನೀವು ನೋಡ್ಕೊಳ್ಳಿ, ಬಂದಿದೆಯಾ ಎಲ್ಲ ನೋಡಿ, ಓಕೆ. ಎಲ್ಲ ಟಾರ್ಗೆಟ್ಸು ಕಂಪ್ಲೀಟಾಗಿ ಬಂದಿದೆ. ಡೈರೆಕ್ಷನಲ್ ಟ್ರೇಡ್ ಅಂತ ಕೊಟ್ಟಿದ್ವಿ, ಎಲ್ಲನೂ ಪಾಸ್ ಆಗಿದೆ, ಓಕೆ. ಅದಾದಮೇಲೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೀವು ಲೆವೆಲ್ಸ್ ನೋಡಿರ್ತೀರ. ಅನಾಲಿಸಿಸ್ ಬೇಕಾದರೆ ಪ್ಲೇ ಮಾಡ್ತೀನಿ, ಒಂದ್ಸಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ಅನಾಲಿಸಿಸ್ ವಿಡಿಯೋ ಇರ್ತದೆ, ನೋಡ್ಕೊಳ್ಳಿ. ನಿಫ್ಟಿ ಬೈಯಿಂಗೇ ಮಾಡ್ತೀವಿ, ಅದು ಫಸ್ಟ್ 1 ಅವರ್ ಆಗಲಿ ಇಲ್ಲ ಲಾಸ್ಟ್ 1 ಅವರ್ ಆಗಲಿ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಅಂತ. ಇದು ಬೆಳಗ್ಗೆ ನೀವು ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ 1 ಅವರ್ ಇದನ್ನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀವಿ. ಪ್ಲಸ್ ಇನ್ನೊಂದು ಏನು ಹೇಳಿದ್ದೆ ಅಂದರೆ, ಈ ಗ್ಯಾಪ್ ಅನ್ನೋದು ಫಿಲ್ ಆಗುತ್ತೆ ಅಂತ. ಫಿಲ್ ಆಗಿದೆಯಾ ಇಲ್ಲ ನೋಡಿ. ಅದಾದಮೇಲೆ ನಮ್ಮ ಲೆವೆಲ್ಸ್, ಈ ಲೆವೆಲ್ಸ್ ಮಾರ್ಕ್ ಮಾಡಿದ್ವಲ್ಲ, ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ನಾವು ಕಂಪ್ಲೀಟ್ 2:30ವರೆಗೂ ವೆಯ್ಟ್ ಮಾಡಿದ್ವಿ, ಲೆವೆಲ್ ಬ್ರೇಕ್ ಆಗಿಲ್ಲ. ಇದು ಈ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿಕೊಂಡು ಎಕ್ಸಿಟ್ ಆಗೋದ್ವಿ. ಈ ಝೋನ್ ಒಳಗಡೆ ಏನು ಟ್ರೇಡ್ ಮಾಡಿಲ್ಲ. ಇದು ನೋಡಿ ಪರ್ಫೆಕ್ಟಾಗಿ ನಮ್ಮ ಝೋನ್ ಯಾವ ಥರ ವರ್ಕ್ ಆಗಿದೆ ಅಂತ, ಫುಲ್ ಡೇ, ಓಕೆ. ಇದು ವರ್ಕ್ ಆಗಿರೋ ವಿಧಾನ. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ವಿ ನೋಡೋಣ. ಇವತ್ತಿನಿಂದ ಈ ಕಡೆಯಿಂದ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗ್ತಾರೆ, ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡು ಇಲ್ಲ ನಿಮ್ದು ಏನಾದರೂ ಪ್ರೂಫ್ ಸೆಂಡ್ ಮಾಡಿದ್ರೆ ಮಾತ್ರ ನಾನು ಆ್ಯಡ್ ಮಾಡ್ತೀನಿ ಗ್ರೂಪ್ಗೆ, ಇಲ್ಲಾಂದರೆ ಆ್ಯಡ್ ಮಾಡಲ್ಲ ನಾನು. ಯಾಕಂದರೆ ಈ ಥರ ಫ್ರಾಡ್ಗಳು ಬಂದು ಸುಮ್ಮನೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಈಗ ಆಧಾರ್ ಕಾರ್ಡ್ ಏನಾದರೂ ಪ್ರೂಫ್ ತೊಗೊಂಡು ಸೆಂಡ್ ಮಾಡಿ, ಆಮೇಲೆ ಫ್ರಾಡ್ ಮಾಡಿದಾಗ ನೋಡೋಣ ಏನಾಗುತ್ತೆ ಅಂತ.
ಓಕೆ, ಎಷ್ಟು ಜನ ಅದೇ ಕೆಲಸಕ್ಕೆ ಬರ್ತಾರೆ, ಅವ್ರು ಬೇರೆ ಏನು ಕೆಲಸನೇ ಇರಲ್ವೋ ಏನೋ. ಓಕೆ, ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ. ಇದು ನೋಡಿ, ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ, ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಯಿತು. ಇದು ಗೋಲ್ಡ್ ಟ್ರೇಡ್ ಮಾರ್ನಿಂಗ್ದು, ನೆನ್ನೆದಲ್ಲ, ಮಾರ್ನಿಂಗ್ದು. ಅದು ಎಲ್ಲ ಟಾರ್ಗೆಟ್ಸು ಬಂತು, ರೈಟ್. ಅದಾದಮೇಲೆ ನಿಫ್ಟಿ ಸಿ ಇ ಕಡೆ ಕಾಲ್ ಕೊಟ್ಟಿದ್ವಿ, ಅದು ಕೂಡ ಎಲ್ಲ ಟಾರ್ಗೆಟ್ಸು ಬಂತು. ಅಲ್ಲೊಂದು ಮೆಸೇಜು ಮಾಡಿದ್ದೆ ಅದರಲ್ಲಿ ನಾನು, ನೀವು ಆ ಕಾಲಲ್ಲಿ ಓದ್ಕೋಬೋದು. ಇಲ್ಲಿ ಮೆಸೇಜ್ ಮಾಡಿದ್ದೆ, 420 ಬ್ರೇಕ್ ಆದರೆ 460ವರೆಗೂ ಹೋಗೋ ಚಾನ್ಸ್ ಇದೆ ಅಂತ. ಅದು 460 ಹೋಯ್ತದು, ಪರ್ಫೆಕ್ಟಾಗಿ 460 ಹೋಯ್ತು. ಇಲ್ಲಿ ನೋಡಿ, ಅದಾದಮೇಲೆ ಈಗ ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲಿ ಎಕ್ಸಿಟ್ ಹೇಳಿದ್ದೆ 10 ಗಂಟೆ 3 ನಿಮಿಷದಲ್ಲಿ, 10 ಗಂಟೆ 3 ನಿಮಿಷ ಎಕ್ಸಿಟ್ ಬಂದು ಚಾರ್ಟ್ ಮೇಲೆ ಈ ಕ್ಯಾಂಡಲ್. ಓಕೆ, ನೋಡ್ಕೊಳ್ಳಿ, ಇಲ್ಲಿ ಎಕ್ಸಿಟ್ ಹೇಳಿದ್ವಿ. ಅದಾದಮೇಲೆ ಮಾರ್ಕೆಟ್ ಎಲ್ಲಿ ಹೋಗಿಲ್ಲ, ಅಲ್ಲಿಗೆ ನಮಗೆ 460ವರೆಗೂ ರೀಚ್ ಆಗೋಗಿತ್ತು ಅದು. ಓಕೆ, ಇದು ಇವತ್ತು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ಮಂಡೇ ಏನು ಮಾಡಬೇಕು? ನಮಗೆ ಮತ್ತೆ ಮಂಗಳವಾರ ರಜಾ ಇರುತ್ತೆ, ಸೋಮವಾರ ಒಂದು ದಿವಸನೇ ಮಾರ್ಕೆಟ್ ಇರೋದು. ಅದಕ್ಕೆ ಸೋಮವಾರ ಅನ್ನೋದು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಲೋ ವಾಲ್ಯೂಮ್ಸ್ ಇರ್ತದೆ. ಯಾಕಂದರೆ ಲಾಂಗ್ ವೀಕೆಂಡ್ ಬಂದುಬಿಡುತ್ತೆ, ಒಂದಿನ ರಜಾ ಹಾಕ್ಕೊಂಡ್ರೆ 3 ದಿವಸ ರಜಾ ಸಿಗುತ್ತೆ, ಅದಕ್ಕೆ ಲಾಂಗ್ ವೀಕೆಂಡ್. ಅದರಿಂದ ನಿಮಗೆ ಲೆವೆಲ್ಸ್ ಅನ್ನೋದು ತುಂಬ ಹತ್ತಿರದಲ್ಲಿ ಮಾಡಿಫೈ ಮಾಡ್ತೀನಿ ನೋಡಿ. ಯಾಕಂದರೆ ವಾಲ್ಯೂಮ್ಸ್ ಇದ್ದಾಗ ರೆಸಿಸ್ಟೆನ್ಸ್ ಸಪೋರ್ಟ್ ಬೇರೆ, ಲೋ ವಾಲ್ಯೂಮ್ಸ್ ಮಾರ್ಕೆಟಿಗೆ ಬೇರೆ. ಇದು ಲೆವೆಲ್ಸ್ ನೋಡ್ಕೋಬೋದು ನೀವು ಇಲ್ಲಿ. ಇವತ್ತು ಏನು ಫ್ಲಾಗ್ ಫೈಟ್ ಮಾಡಿತ್ತು, ಇದ್ರ ಒಳಗಡೆ ನಾವೇನು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ. ಫ್ಲ್ಯಾಟ್ ಓಪನ್ ಆಗಿ ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಹೈ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ, ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಅದು ಕೂಡ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಬರಬೇಕು. ಇಲ್ಲೊಂದು ಸ್ವಲ್ಪ ತಾಲ್ಟ್, ಇಲ್ಲೊಂದು ಸ್ವಲ್ಪ ತಾಲ್ಟ್, ಇದ್ರ ಮೇಲೆ ಕೂಡ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಬೇಕು. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ನಾರ್ಮಲಾಗಿ ಬ್ಯಾಂಕ್ ನಿಫ್ಟಿಲಿ ಯಾರು ಟ್ರೇಡ್ ಮಾಡ್ತಾ ಇರಲ್ಲ. ಇದು ಡೇ ಹೈಗೆ ಹೋಗುತ್ತೆ, ಇದು ಡೇ ಹೈ. ಈ ಫ್ಲ್ಯಾಗ್ ಲೋಗೆ ಒಂದು ಲೆವೆಲ್. ಇದು ನೋಡಿ ಸೇಮ್. ಇದ್ರ ಮೇಲೆ ಕ್ರಾಸ್ ಆದರೆ ಸಿ ಇ ಪ್ಲ್ಯಾನ್ ಮಾಡ್ಬೋದು, ಇದ್ರ ಕೆಳಗಡೆ ಕ್ರಾಸ್ ಆದರೆ ಪಿ ಇ ಪ್ಲ್ಯಾನ್ ಮಾಡ್ಬೋದು, ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ. ಓಕೆ, ಈ ಲೆವೆಲ್ಸು ಅನಾಲಿಸಿಸ್ ಕಾಪಿ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಯಾಕಂದರೆ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಇಲ್ಲಿ ಹೇಳೋದು ಪೂರ್ತಿ ಎಜುಕೇಷ್ನಲ್ ಪರ್ಪಸ್. ಆ್ಯಂಡ್ ಎನಿ ಎನ್ಕ್ವೈರೀಸ್ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಿಪೀಟ್ ಕಾಲ್ ಮಾಡೋದಾಗಲಿ, ಇಲ್ಲ ನಮಗೆ ಜಾಯ್ನ್ ಆಗಲಿ ಅಂತ ಹೇಳೋದಾಗಲಿ, ನಾವು ಕಾಲ್ಸ್ ಕೊಡ್ತೀವಿ ಅನ್ನೋದಾಗಲಿ ಏನೂ ಹೇಳಲ್ಲ ನಾವು. ಓಕೆ, ಈ ಥರ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀವು ಅವ್ರಿಗೆ ಏನು ಚಾರ್ಜ್ ಮಾಡ್ತಾರೋ ನೀವು ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ಫ್ರಾಡ್ನ ನಾನು ಅವಾಯ್ಡ್ ಮಾಡಿ ಸಾಕಾಗೋಗಿದೆ. ಏನು ಮಾಡಿದ್ರು ಅದಕ್ಕಂತಲೇ ಬರ್ತಾರೆ. ಓಕೆ, ಯಾರಿಗಾದ್ರೂ ಮಾಡಿದ್ರೆ ಲೆಫ್ಟ್ ಆ್ಯಂಡ್ ರೈಟ್ ಚಾರ್ಜ್ ಮಾಡಿ, ನೋ ಪ್ರಾಬ್ಲಮ್. ಬಿಕಾಸ್ BN Row ಕಡೆಯಿಂದ ನಾವು ಯಾರಿಗೂ ಫೋನ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳೋದು ಇಂಪಾಸಿಬಲ್, ಹೇಳೋದೇ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.